ನನಗೆ ಮನಸ್ಸೇ ಬರ್ತಾ ಇಲ್ಲ. ಇಲ್ಲಿ ನಿಂತಿರುವ ಆ ಹಕ್ಕಿ ಪಕ್ಷಿ ನಿಜವಾಗ್ಲು ನಮ್ಮ ತಂದೆಯನ್ನು ಹೇಳಿದ ಹಾಗೆ ಈ ಊರನ್ನು ಬಿಟ್ಟು ಹೋಗೋದಕ್ಕೆ ನನ್ನ ಮನಸ್ಸೇ ಆಗ್ತಾ ಇಲ್ಲ. ಇಂಥ ದಟ್ಟವಾದ ಅರಣ್ಯದಲ್ಲಿ ಒಬ್ಬಳೇ ನಿಂತಿರುವಳಲ್ಲ, ಯಾರಿರಬಹುದು ಕೆಲವೇ. ನೀವೊಬ್ಬರೇ ಏನು ಮಾಡುತ್ತಿರುವಿರಿ? ಈ ಸೃಷ್ಟಿ ಸೊಬಗನ್ನು ಸವಿಯುತ್ತಾ ನಿಂತಿದೆ. ಹಾಗೆ ನೀವ್ಯಾರು? ಈ ಊರಿಗೆ ಹೊಸಬರು ಕಾಣುತ್ತೆ. ನಾನೇನು ಈ ಊರಿಗೆ ಹೊಸಬನಲ್ಲ. ಈ ಊರಿನ ಬಡ ರೈತ ಶಿವಣ್ಣ ತಮ್ಮ ರವಿ ಅಂತ. ಅಂದಾಗೆ ತಮ್ಮ ಪರಿಚಯ ಮಾಡಿಕೊಳ್ಳಬಾರದೆ? ಈ ಊರ ಅಗರ್ಭ ಶ್ರೀಮಂತ ಸತ್ಯಜೀತನ ಮಗಳು ಹೇಮಾ ಅಂತ. ಹಾಗೆ ನೀವೇನ್ ಕೆಲಸ ಮಾಡ್ಕೊಂಡಿದ್ದೀರಾ? ಹೇಮಾ, ನಮ್ಮಂತ ಬಡವರಿಗೆ ಸರ್ಕಾರಿ ಕೆಲಸ ಸಿಗುವುದು ತುಂಬಾ ಕಷ್ಟ. ಲಂಚ ಎಂಬ ಶಬ್ದದಿಂದ ಮುಕ್ತಿ ಸಿಕ್ಕಾಗಲೇ ನಮ್ಮಂತವರೇ ಕೆಲಸ. ನೌಕರಿ ಸಿಗದಿದ್ರೆ ಏನಾಯ್ತು? ನೀವು ಗಂಡಸರು ಎಲ್ಲಿಯಾದ್ರೂ ದುಡಿದು ಬದುಕಬಹುದು. ಆದ್ರೆ ಬಡ ಹೆಣ್ಮಕ್ಳು ಅಷ್ಟು ಇಷ್ಟ ಕಲಿತು ಯಾವ್ದು ನೌಕರಿ ಸಿಗದೆ ವರದಕ್ಷಿಣೆಗೆ ಆಹುತಿ ಆಗ್ತಾ ಇದ್ದಾರೆ. ಅಂತ ಹೆಣ್ಮಕ್ಳನ್ನು ಕಾಪಾಡಬೇಕೆನ್ನೋದೇ ನನ್ನ ಆಸೆ. ಎಂಥ ಗುಣ ನಿನ್ನದು, ಎಂಥ ಗುಣ! ಸಿಕ್ಕಲಿಲ್ಲದಷ್ಟು ಆಸ್ತಿ ಅಂತಸ್ತು ತುಂಬಿಕೊಂಡು ಬಡವರ ಸಲುವಾಗಿ ಹೀಗೆ ಚಿಂತಿಸುತ್ತಿರುವೆಯಲ್ಲ. ಶ್ರೀಮಂತ ಮಕ್ಕಳು ಹೀಗೆ ಇದ್ದರೆ ನಮ್ಮ ದೇಶದಲ್ಲಿ ಬಡತನ ಎಂಬ ಶಬ್ದಕ್ಕೆ ಜಾಗವೇ ಇಲ್ಲ. ಇಲ್ಲಿ ಬಿಡಿ ರವಿ, ಮುಂದೆ ಏನ್ ಮಾಡ್ಬೇಕು ಅಂತ ಮಾಡಿದ್ದೀರಾ? ಈಗ ತಾನೇ IAS ಪರೀಕ್ಷೆ ಮುಗಿಸಿಕೊಂಡು ಬಂದಿದ್ದೇನೆ. ಮುಂದೆ IPS ಅಧಿಕಾರಿಯಾಗಿ ಈ ದೇಶದಲ್ಲಿ ನಡೆಯುತ್ತಿರುವ ಅನ್ಯಾಯ ಅಕ್ರಮ ತಡೆಗಟ್ಟಿ ದೇಶ ಸೇವೆ ಮಾಡಬೇಕೆಂದಿರುವೆ. ನೀವು? ನಾನು ಅಷ್ಟೇ ರವಿ. ಇದೀಗ ತಾನೇ MBBS ಮುಗ್ದಿದೆ. ಇದೇ ಊರಲ್ಲಿ ಒಂದೊಳ್ಳೆ ಹಾಸ್ಪಿಟಲ್ ತೆಗೆದು ನಮ್ಮ ತಂದೆಯವರಿಗೆ ಹೇಳಿ ನೌಕರಿ ಮಾಡಬೇಕಂತ ಮಾಡಿದ್ವಿ. ಈ ಹಳ್ಳಿಯ ಜನರ ಮೇಲೆ ನಿನಗೆ ಅದೆಷ್ಟು ಪ್ರೀತಿ, ಕರುಣೆ, ವಿಶ್ವಾಸ ತುಂಬಿದೆ. ಇದಕ್ಕೆ ನಾವೇ ನಿಮ್ಮ ಅಪ್ಪ ಒಪ್ಪುವರೇ? ನೋಡಿ ರವಿ, ನಾನು ಹೇಳಿದ್ದು ನಮ್ಮ ತಂದೆ ಯಾವತ್ತೂ ತಿರಸ್ಕರಿಸುವುದಿಲ್ಲ. ಅಂದಮೇಲೆ ಇದೇ ಊರಲ್ಲಿ ಒಂದು ಹಾಸ್ಪಿಟಲ್ ಕಟ್ತಾರೆ ಅನ್ನೋ ನಂಬಿಕೆ ನನಗಿದೆ. ನೀನು ತಿಳಿದುಕೊಂಡಂತೆ ನಿಮ್ಮ ಅಪ್ಪ ಅಂತ ಒಳ್ಳೆಯ ಮನುಷ್ಯನಲ್ಲ. ಬಡವರ ರಕ್ತ ಕುಡಿದು ಅವರ ಬಾಯಿಗೆ ಬೆಂಕಿ ಇಟ್ಟು ಅವರನ್ನು ಕಾಲು ಕೈಗೆ ಹಾಕಿ ತೊಳೆಯುತ್ತಿದ್ದಾನೆ. ಅವನೊಬ್ಬ ಕಲಿಯುಗದ ರಾಕ್ಷಸ. ರವಿ, ಏನ್ ಮಾತಾಡ್ತಾ ಇದ್ರ ನೀವು? ದೇವರಂತ ಇರುವ ನನ್ನ ತಂದೆಗೆ ಈ ವಿಷಯ ಏನಾದ್ರೂ ಗೊತ್ತಾದ್ರೆ? ನನಗೇನು ಹೊಸದು ಬಿಡಿ. ಗೊತ್ತಾದರೆ ಅವರ ಮನೆಗೆ ಕರೆಸಿ ಕಂಬಕ್ಕೆ ಕಟ್ಟಿ ಹೊಡೆಯುತ್ತಾರೆ. ಇಲ್ಲ ಅಂದರೆ ಸಾಯಿಸಿ ಬಿಡುತ್ತಾರೆ. ನೀನು ಹೇಳೋ ಮಾತು ಸತ್ಯವೇ? ಸತ್ಯ ಅಸತ್ಯ ಮಾಡಿ ಬಡ ರೈತರಿಗೆ ದುರ್ಯೋಧನಾಗೆ, ಬಡ ಹೆಣ್ಣು ಮಕ್ಕಳಿಗೆ ಕಾಮಕನಾಗೆ, ಈ ಹಳ್ಳಿಯ ಜನರಿಗೆ ಕಿರಾತಕನಾಗಿ ಮೆರೆಯುತ್ತಿದ್ದಾನೆ. ಅಂದಾಗ ಅವನಿಗೆ ಅಲ್ಲಿಂದ ಬರಬೇಕು ನೀ ಹೇಳುವ ಒಳ್ಳೆಯ ಗುಣ. ಹಾಗಾದ್ರೆ ಇದಕ್ಕೆ ಸಾಕ್ಷಿ ಏನಾದ್ರೂ ಇದೆ? ಸಾಕ್ಷಿ ಸಾಕ್ಷಿ ಈ ಊರ ಜನರ ಮುಗ್ಧ ಮನಸ್ಸೇ ಸಾಕ್ಷಿ. ಅವರ ಅನುಭವಿಸುತ್ತಿರುವ ಕಷ್ಟಗಳೇ ಸಾಕ್ಷಿ. ಮಪ್ಪನ ದೌರ್ಜನ್ಯಕ್ಕೆ ಸಿಲುಗೆ ಸಾಯುವವರು ತಮ್ಮ ಜಮೀನಿನಲ್ಲಿ ತಮ್ಮ ರಕ್ತವನ್ನೇ ಭೂಮಿ ತಾಗಿ ದಾರಿ ಎರೆಯುತ್ತಿರುವವರಲ್ಲೇ ಅದೇ ಸಾಕ್ಷಿ. ಚೀಟ ಪದ್ಧತಿ ಎಂಬುದಿದ್ದರೆ ಅದು ನಿಮ್ಮಂಥವರ ಮನೆತನದಲ್ಲಿ ಮಾತ್ರ. ಇಲ್ಲ, ನಾನಿನ್ನ ನಂಬೋದಿಲ್ಲ. ನನ್ನ ತಂದೆ ನನಗಾಗಿ ಒಂದು ಆಸ್ಪತ್ರೆ ಕಟ್ಟಿಸುತ್ತಾರೆ ನಂಬಿಕೆ ನನಗಿದೆ. ಅವನು ಕಟ್ಟಿಸಿ ಕೊಡುವುದು ಹಾಸ್ಪಿಟಲ್ ಅಲ್ಲ, ಸರಾಯಿ ಫ್ಯಾಕ್ಟ್ರಿ. ಅದೇ ಸರಾಯಿಯನ್ನು ಹಳ್ಳಿಗಳಿಗೆ ಸಪ್ಲೈ ಮಾಡಿ ಸಂತೋಷದಿಂದ ದುಡಿಯುತ್ತಾ ನಿಂತಿರುವ ಬಡ ಕುಟುಂಬವನ್ನು ಹಾಳಾಗಿ ಹೋಗುವಂತೆ ಮಾಡಿ ಕೋಟ್ಯಾಧಿಪತಿಯಾಗಿ ಮರೆತಿದ್ದಾನೆ. ಅಂದಾಗ ಅವನಿಗೆ ಎಲ್ಲಿಂದ ಬರಬೇಕು ನೀ ಹೇಳುವ ಒಳ್ಳೆಯ ಗುಣ? ಅಂತ ಪಾಪಿಯ ಹುಟ್ಟಿಲಿ ನಾನು ಹುಟ್ಟಿದ್ದೇನೆ. ನನ್ನಂತ ಹೆಣ್ಣು ಈ ಭೂಮಿಯಲ್ಲಿ ಬದುಕಬಾರದು. ಸಾಯ್ಬೇಕು, ನಾನು ಸಾಯ್ಬೇಕು. ಸತ್ತು ಏನು ಸಾಧಿಸುತ್ತಿರುವೆ? ನಿಮ್ಮಂತ ಮಹಿಳೆಯರ ತಲೆ ಎತ್ತಿ ಕೈಯಲ್ಲಿ ಒಂದು ಮಚ್ಚು ಒಂದು ಲಾಂಗ್ ಹಿಡಿದಾಗಲೇ ಅಂತವರ ಸರ್ವನಾಶ. ನಾರಿ ಮುಡಿದರೆ ಮಾರಿ ಎಂಬ ಗಾದೆ ಮಾತನ್ನು ಈ ಕಲಿಯುಗದಲ್ಲಿ ನಿಜ ಮಾಡಿ ತೋರಿಸು. ಹೌದು ರವಿ, ನನ್ನ ತಂದೆ ಅಂತ ನೀಚನಿಗೆ ಸರಿಯಾದ ಬುದ್ಧಿ ಕಲಿಸ್ಬೇಕಾದ್ರೆ ನಾನು ಈ ನಿರ್ಧಾರ ತೆಗೆದುಕೊಂಡೆ. ಆಗ್ಲಿ, ನಿನಗಾಗಿ ಯಾವ್ದಾದ್ರೂ ಸಹಾಯ ನಾನು ಮಾಡ್ತೀನಿ.
ಅದಕ್ಕೆ ನೀನು ಮುನ್ನುಗ್ಗು. ಅಷ್ಟು ಮಾಡುವೇಮ್ಮ. ನಾನು IPS ಅಧಿಕಾರಿಯಾಗಿ ಬಂದೆ. ನಿಮ್ಮಪ್ಪ ಮಾಡುತ್ತಿರೋ ಭ್ರಷ್ಟಾಚಾರವನ್ನು ನಿರ್ನಾಮ ಮಾಡಿ ನಮ್ಮೂರ ಜನರಿಗೆ ಆ ಶ್ರೀಮಂತರಿಂದ ಮುಕ್ತಿ ತರಬೇಕು. ಅಂದಾಗಲೇ ಈ ಭೂಮಿ ಮೇಲೆ ಹುಟ್ಟಿದ್ದಕ್ಕೆ ಸಾರ್ಥಕವಾಗುತ್ತದೆ. ಆಯ್ತು ರವಿ, ನನ್ನ ತಂದೆ ಮಾಡ್ತಿರೋ ನೀಚ ಕೆಲಸ ನಾನು ನಿನಗೆ ಫೋನ್ ಮಾಡಿ ತಿಳಿಸ್ತೀನಿ. ಅವಾಗಲೇ ತಂದೆಗೆ ಬುದ್ಧಿ ಕಲಿಸಿದ ಮಗಳು ಅಂತ ನನಗೆ ನಿನ್ನ ನೌಕರಿ ಸಿಗುತ್ತೆ. ಅಷ್ಟು ಮಾಡು ಹೇಮ, ಅಷ್ಟು ಮಾಡು. ಆಮೇಲೆ ನೋಡಿ ಈ ರವಿಯ ಕೈ ಚಳಕ ಕೊಂಡ ಪುಡಾರಿಗಳೇ ಅಂತಾಗಿ ಬರುತ್ತೆ. ಮಪ್ಪನಿಗೂ ಹಾಗೂ ಅವನ ಬಲಗೈ ಬಂಟಣ್ಣ ಹಾಗೇದ್ರು ನಾನು ಸೆರೆ ಹಿಡಿದು ರೆಕ್ಕೆ ಬಲಿತ ಪಕ್ಷಿಗಳಿಂದ ಅವರದೇ ಆದ ದರ್ಬಾರದ ಕೋಟೆಗೆ ಅದೇ ಗತಿ ತರುತ್ತೇನೆ. ಆಯ್ತು ರವಿ, ನಿನಗಾಗಿ ನನ್ನ ಪ್ರಾಣ ಕೊಡಲು ಸಿದ್ಧ. ನನ್ನ ತಂದೆ ಮೇಲೆ ಆನೆಗೆ ಈ ಮಾತು ಹೇಳ್ತಾ ಇದ್ದೀನಿ. ನೋಡು ಹೇಮ, ಒಂದು ಗಂಡು ಏನಾದರೂ ಸಾಧನೆ ಮಾಡಿದನೆಂದರೆ ಆ ಗಂಡಿನಿಂದ ಒಂದು ಹೆಣ್ಣು ಇರುತ್ತದೆ. ಆ ಹೆಣ್ಣು ನೀನಾಗಬೇಕು ಹೇಮ, ನೀನಾಗಬೇಕು. ಹೌದು ರವಿ, ನನ್ನ ಪ್ರಾಣ ಇರುವವರೆಗೂ ನಿನಗಾಗಿ ನಾನು ಜೀವಿಸ್ತೀನಿ. ಓಕೆನಾ? ಆಯ್ತು ರವಿ. ಒಂದು ಸುಂದರವಾದ ಹೆಣ್ಣು ನಿಂತು ಆಗಲ್ಲ ರವಿ. ಒಂದು ಹೆಣ್ಣು ನಿಮ್ಮ ಕಣ್ಣು ಮುಂದೆ ನಿಂತಿರುವಾಗ ನನ್ನನ್ನು ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾ ಇದ್ರಲ್ಲ, ಯಾಕೆ? ನಾನು ನಿಮಗೆ ಇಷ್ಟ ಆಗಲಿಲ್ಲವೇ? ನೋಡು ಹೇಮ, ನೀನು ಆ ಗರ್ಭಶ್ರೀ ಮಂತ್ರ ಸತ್ಯಜಿತನ ಮಗಳು. ನೀನು ನನ್ನನ್ನು ಪ್ರೀತಿಸುವಂತೆ. ಹೌದು, ಈ ನಿಮ್ಮ ಧೈರ್ಯ ಶೌರ್ಯ ನೋಡಿ ನಾನು ತುಂಬಾ ಮೆಚ್ಚಿಕೊಂಡೆ. ಐ ಲವ್ ಯು ರವಿ, ಐ ಲವ್ ಯು. ನಾಳೆ ನಿಮ್ಮಪ್ಪ ನಮ್ಮಿಬ್ಬರ ಒಂದು ಅಡ್ಡಿಯಾದರೆ ನೋಡಿ, ಇದು ನನ್ನ ಪ್ರೀತಿ. ನನ್ನ ಪ್ರೀತಿಗೆ ಅಡ್ಡಿ ಆದ್ರೆ ಯಾವ್ದಾದ್ರು ನಿರ್ಧಾರ ತೆಗೆದುಕೊಳ್ಳೋ ಧೈರ್ಯ ನನ್ನಲ್ಲಿದೆ. ಈಗಲಾದ್ರೂ ಒಪ್ಕೊಳ್ತೀರಾ? ಆಯ್ತು ಹೇಮ, ನಮ್ಮಣ್ಣನನ್ನು ಮಾತು ಕೇಳಿ ಹೇಳ್ತೇನೆ. ಖಂಡಿತವಾಗ್ಲೂ ನೀವು ನನ್ನ ಕೈ ಬಿಡೋದಿಲ್ಲ ತಾನೇ? ಆಯ್ತು ಹೇಮ, ಸೂರ್ಯ ಚಂದ್ರ ಸಾಕ್ಷಿಯಾಗಿ ನಾನು ನಿನ್ನ ಕೈ ಬಿಡುವುದಿಲ್ಲ. ಐ ಲವ್ ಯು ಹೇಮ, ಐ ಲವ್ ಯು.
ಎಷ್ಟ್ ಬಿಡು?